ಪರಮತಂ ಇತರಮತವು ಮಧುರವಚನ ವಿನ್ಯಾಸ ಕಲಮಪಿ ಮಧುರ ಕಿವಿಗೆ ಇಂಪಾದ ವಚನ ಮಾತುಗಳ ವಿನ್ಯಾಸ ರಚನೆಯಿಂದ ಕಲಮಪಿ ಮನೋಹರವಾಗಿದ್ದರೂ ಕೂಡ ಬಹುಗುಣ ಸಂಪದ ಸಕಲಂ ಬಹುಗುಣ ಅನೇಕ ಗುಣಗಳ ಸಂಪತ್ತಿನಿಂದ ಅಸಕಲಂ ಅಪೂರ್ಣವಾಗಿದೆ. ದೇವ ಎಲೈ ಮಹಾವೀರ ಸ್ವಾಮಿಯೇ ತವ ನಿನ್ನ ಸಕಲಂ ಸಮಸ್ತವಾದ ಮತವು ನಯಭಕ್ತ್ಯವತಂ ಸಕಲಂ ನಯನಯಗಳೆಂಬ ಸ್ಯಾದಸ್ತಿ ಭಕ್ತಿ ಭಂಗಿಗಳೆಂಬ ಅವತಂ ಸಖ ಕರ್ಣಾಭರಣಗಳನ್ನು ಲಂ ಪಡೆದಿರುವುದು ಸಮಂತ ಭದ್ರಂ ಸರ್ವತಃ ಮಂಗಲಕರವಾದುದು ಭವತಿ ಆಗಿರುತ್ತದೆ. ಬಹುಗುಣ ಸಂಪದ ಸಕಲಂ ಪರಮತಮಪಿ ಮಧುರವಚನ ವಿನ್ಯಾಸಕಲಂ ನಯಭಕ್ತ್ಯವತಂ ಸಕಲಂ ತವ ದೇವಮತಂ ಸಮಂತಭದ್ರಂ ಸಕಲಂ ಸಮಂತಭದ್ರಂ ಸಕಲಂ ಸಮಂತಭದ್ರಂ ಸಕಲಂ. ಅಂದರೆ ತಾತ್ಪರ್ಯ ರೂಪದಲ್ಲಿ ಮಹಾಸ್ವಾಮಿ ಮಧುರವಾದ ವಚನಗಳ ರಚನಾ ವೈಶಿಷ್ಟ್ಯದಿಂದ ಏಕಾಂತ ಮತವು ವ್ಯಕ್ತವಾಗಿದ್ದರೂ ತಮ್ಮಂತಹ ಸರ್ವಜ್ಞರು ವೀತರಾಗಾದಿ ಗುಣವಿಶಿಷ್ಟರೂ ಆದ ತಮ್ಮ ಈ ಗುಣಗಳ ಪ್ರಾಪ್ತಿಯಾಗಲಾರದು. ಆದ ಕಾರಣ ಶಾಸ್ತ್ರವು ಸರ್ವವಿಧದಿಂದಲೂ ಪರಮ ಕಲ್ಯಾಣಕಾರಿಯೂ ನೈಗಮನ ನಯಾದಿಗಳಿಂದ ಮತ್ತು ಸಪ್ತಭಂಗಿ ನಯ ಮುಂತಾದ ಕರ್ಣಾಭರಣಗಳಿಂದಲೂ ಪರಿಪೂರ್ಣವೂ ಶೋಭಾಯಮಾನವೂ ಆಗಿರುತ್ತದೆ. ಶ್ರೀ ಮಹಾವೀರ ಸ್ವಾಮಿಯವರ ಶಾಸನ ಪರಮಾಗಮವು ಅನೇಕ ನಯೋಪನಯಗಳಿಂದ ತತ್ವಸಿದ್ಧಗಳನ್ನು ಮಾಡಿಕೊಂಡಿರುವುದೆಂದು ಪರಮಹಿತಕರವಾದುದೆಂದು ಈ ಆತ್ಮನನ್ನು ಸರ್ವಜ್ಞ ವೀತರಾಗ ಪರಮಾತ್ಮನನ್ನಾಗಿ ಮಾಡುವುದೆಂದು ಅದು ಪರಮಗ್ರಾಹ್ಯವಾಗಿರುವುದರಿಂದ ಶ್ರೀ ಸಮಂತ ಭದ್ರಾಚಾರ್ಯರು ಸ್ವೀಕರಿಸಿದರೆಂದು ಅನೇಕಾಂತ ಮತಕ್ಕೆ ವಿರುದ್ಧವಾದ ಏಕಾಂತ ಮತದಲ್ಲಿ ಹೆಚ್ಚಾದ ಶಬ್ದರಚನಾ ಸೌಂದರ್ಯವಿದ್ದರೂ ಕೂಡ ಅದು ಆತ್ಮನಿಗೆ ನಿಜವಾದ ಮೋಕ್ಷೋಪಾಯವನ್ನು ಉಪದೇಶಿಸಲು ಅಸಮರ್ಥವಾಗಿದೆ. ತತ್ಸೇವನೆಯಿಂದ ಪರಮಾತ್ಮನಾಗಲಾರನೆಂದು ಮುಖ್ಯ ಅಭಿಪ್ರಾಯವು ಈ ಶ್ಲೋಕದಲ್ಲಿರುವ ಸಮಂತಭದ್ರ ಶಬ್ದವು ಈ ಗ್ರಂಥಕರ್ತೃಗಳಾದ ಶ್ರೀ ಸಮಂತಭದ್ರಾಚಾರ್ಯರ ನಾಮವನ್ನು ಸೂಚಿಸತಕ್ಕುದಾಗಿದೆ. ಸರ್ವ ಪ್ರಾಣಿಗಳಿಗೂ ಹಿತವನ್ನು ಬಯಸುವ ಜೈನ ಧರ್ಮವು ಲೋಕದಲ್ಲಿ ಸರ್ವೋತ್ಕೃಷ್ಟವಾಗಿರಲಿ. ಬಂಧುಗಳೇ, ಇಷ್ಟು ದಿನಗಳವರೆಗೆ ತಾವುಗಳೆಲ್ಲರೂ ಬೃಹತ್ ಸ್ವಯಂಭೂ ಸ್ತೋತ್ರದ ಬಗೆಗೆ ಆಸ್ವಾದನೆ ಮಾಡಿರುವುದೆಂದು ನಾವೆಲ್ಲ ನಂಬಿರುತ್ತೇವೆ. ಈ ಬೃಹತ್ ಸ್ವಯಂಭೂ ಸ್ತೋತ್ರದ 24 ತೀರ್ಥಂಕರರ ಶ್ಲೋಕಗಳನ್ನು ಬಹಳ ಚೆನ್ನಾಗಿ ಪಠಿಸಿದವರು ನಿಸ್ವಾರ್ಥ ಮನೋಭಾವನೆಯಿಂದ ಬೆಂಗಳೂರಿನ ಸುಧಾ ಸುರೇಶ್ ಅವರು. ಅವರಿಗಾಗಿ ನಮ್ಮ ನಿರಂಜನಲಾರಿ ಮಾಧ್ಯಮದ ಮೂಲಕ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಇದಕ್ಕೆ ಗ್ರಂಥ ಆಕಾರವಾಗಿ ರತ್ನಕಂಡಕ ಶಾವಕಾಚಾರದ ಅವರು ಸಂಪಾದಿಸಿರುವಂತಹ ಗ್ರಂಥ, ಅದರ ಆಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ, ಬೃಹತ್ ಸ್ವಯಂಭೂ ಸ್ತೋತ್ರ. ಆ ಗ್ರಂಥದ ಮೂಲಕ ನಾವುಗಳು ನಿಮ್ಮೆದುರು ಈ ಸ್ವಯಂಭೂ ಸ್ತೋತ್ರ ಮಾಲಿಕೆಯನ್ನು ಮಂಡಿಸಿದ್ದೇವೆ. ಎಲ್ಲಾದರೂ ತಪ್ಪುಗಳಿದ್ದರೆ ನಮ್ಮನ್ನು ಕ್ಷಮಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ಈ ಎಲ್ಲ ಸರಣಿಗಳನ್ನು ತಾವುಗಳೆಲ್ಲರೂ ಅತ್ಯಂತ ಪ್ರೀತಿಯಿಂದ ಉತ್ಸಾಹದಿಂದ ಸ್ವಾಗತಿಸಿದ್ದೀರಿ. ಅದಕ್ಕಾಗಿ ತಮಗೆ ನಾವುಗಳ ಆಭಾರಿಯಾಗಿದ್ದೇವೆ. ಮಗದೊಮ್ಮೆ ರತ್ನಕರ್ಣಕ ಶಾವಕಾಚಾರ ಸ್ವಾಧ್ಯಾಯ ಗಣಕ್ಕೆ ಬೆಳಗಕ್ಕೆ ಹಾಗೂ ಸುಧಾ ಸುರೇಶ್ ನಿಸ್ವಾರ್ಥವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ತಮಗೆಲ್ಲರಿಗೂ ಜೈ ಜಿನೇಂದ್ರ.